Chit Chat with Soumya. Hi viewers, Vriddhi has made its comeback. Welcome to Vriddhi, a platform where we speak everything about formal schooling, informal schooling, teaching, learning and parenting. ತುಂಬ ದಿನ ಆಯಿತು ನಿಮ್ಮನ್ನ ನೋಡಿ. ಸೊ ಇವತ್ತು ಇನ್ಯಾವುದಾದ್ರೂ ಒಂದು ಹೊಸ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ದಿಸ್ ವಿಡಿಯೋ ಇಸ್ ಫಾರ್ ಯು. ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ದೀನಿ. ಯಾರ ಬಗ್ಗೆ ಗೊತ್ತಾ? ಚಿಕ್ಕ ಮಕ್ಕಳ ಬಗ್ಗೆ. ಈಗ ಒಂದು 3 ದಿನದ ಹಿಂದೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವಳಿಗೆ 4 ವರ್ಷದ ಮಗಳಿದ್ದಾಳೆ. ಅವಳು ಆಟ ಪಾಠಗಳನ್ನು ನಾನು ಗಮನಿಸ್ತಾ ಇದ್ದೆ ಮಾತಾಡ್ತಾ. ಹೇಗೆ ಅಂತಂದರೆ, ಒಂದು ಕ್ಷಣ ಇದ್ದ ಜಾಗದಲ್ಲಿ ಮತ್ತೊಂದು ಕ್ಷಣ ಇರೋದಿಲ್ಲ. ಒಂದು ಟಾಯ್ ಯೂಸ್ ಮಾಡಿದಂಥ ಆ ಟಾಯ್ನ ಮತ್ತೆ ಇನ್ನೊಂದ್ಸಲಿ ಯೂಸ್ ಮಾಡೋದಿಲ್ಲ. ಒಂದು ಕಡೆ ಇರ್ತಾಳೆ, ಆಟಾಡ್ತಾ ಇರ್ತಾಳೆ, ಅದನ್ನಲ್ಲೇ ಬಿಸಾಕ್ತಾಳೆ, ಇನ್ನೊಂದು ಕಡೆ ಹೋಗ್ತಾಳೆ, ಇನ್ನೊಂದೇನೋ ಟಾಯ್ ಎತ್ಕೋತಾಳೆ, ಅದು ಬೋರ್ ಆಗ್ತಾಳೆ, ಮತ್ತು ಇನ್ಯಾವುದೋ ಒಂದು ರೂಮಿಗೆ ಹೋಗ್ತಾಳೆ, ಏನೋ ಬೆಡ್ರೂಮ್ ಇರ್ಬೋದು, ಕಿಚನ್ ಇರ್ಬೋದು, ಎಲ್ಲ ಕಡೆ ಹೋಗ್ತಾಳೆ, ಎಲ್ಲ ರೂಮಲ್ಲೂ ಹೋಗ್ತಾಳೆ, ಅಲ್ಲಿರೋ ಸಾಮಾನೆಲ್ಲ ಚೆಲ್ತಾಳೆ, ಅಲ್ಲಿರುವಂತಹ ಟಾಯ್ಸ್ ಎಲ್ಲ ಯೂಸ್ ಮಾಡ್ತಾಳೆ. ಅದು ಯಾವುದೇ ಆಗಿರಬಹುದು, ಅದು ಅವಳು ಆಟಾಡುವಂಥ ಟಾಯ್ಸ್ ಆಗಿರಬಹುದು ಅಥವಾ ಮನೆಗೆ ಯೂಸ್ ಮಾಡುವಂಥ ಟಾಯ್ಸ್ ಆಗಿರ್ಬೋದು, ಅದು ಏನೇ ಆಗಿರಬಹುದು. ಯೂಸ್ ಮಾಡ್ತಾಳೆ ಬಿಸಾಕ್ಬಿಡ್ತಾಳೆ. ಫೈನಲಿ ಆಮೇಲೆ ಅವಳಿಗೆ ಎಲ್ಲನೂ ಬೋರ್ ಆದಮೇಲೆ ಅವಳಿಗೆ ಇನ್ನೊಂದು ಎಕ್ಸೈಟಿಂಗ್ ಟಾಯ್ ಅಂತ ಏನು ಹೇಳ್ತಾರೆ ಇವಾಗ ಮಕ್ಕಳು, ಅದಕ್ಕೆ ಬರ್ತಾಳೆ. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾ? ಫೋನ್ ಬಗ್ಗೆ. ಫೋನ್ ಕೇಳ್ತಾಳೆ, ಕೊಡೋವರೆಗೂ ಹಠ ಮಾಡಿ ಇಸ್ಕೊಳ್ತಾಳೆ, ಆಮೇಲೆ ಫೋನ್ ನೋಡ್ಕೊಂಡು ಕೂತ್ಬಿಡ್ತಾಳೆ. ಅವಳು ಫೋನ್ ನೋಡ್ಕೊಂಡು ಕೂತ್ಬಿಟ್ರೆ ಇಷ್ಟು ಹೊತ್ತು ಆಗ್ತಾ ಇತ್ತಲ್ಲ, ಆ ರನ್ ಅಬೌಟ್ಸು, ಆ ಆ ಹಠ ಮಾತಾಡೋದು, ತುಂಬ ಗಲಾಟೆ ಮಾಡೋದು, ಆ ಮನೆಯಲ್ಲಿ ಆ ಗಲಾಟೆ, ಆ ಓಡಾಟ ಎಲ್ಲನೂ ಸ್ಟಾಪ್ ಆಗೋಗ್ಬಿಡುತ್ತೆ. ಪೀಸ್ಫುಲ್ ವಾತಾವರಣ ಸಿಕ್ಬಿಡುತ್ತೆ. ಮಗು ಪೂರ್ತಿ ಕ್ವೈಟ್ ಆಗುತ್ತೆ. ಮನೆಯಲ್ಲಿ ಒಂದು ಮಗು ಇದೆ ಅನ್ನೋದನ್ನೇ ನಾವು ಮರ್ತು ಹೋಗ್ಬಿಡ್ತೀವಿ. ಆ ಲೆವೆಲ್ಗೆ ಮಗು ಕ್ವೈಟ್ ಆಗಿರುತ್ತೆ. ಸೊ ಟುಡೇಸ್ ವಿಡಿಯೋ ಇಸ್ ಜಸ್ಟ್ ರಿಲೇಟೆಡ್ ಟು ದಿಸ್. ನಾನು ಗೆಸ್ ಮಾಡ್ತಾ ಇರೋ ಹಾಗೆ ನೀವೇನು ಗೆಸ್ ಮಾಡಿರ್ತೀರಾ ಗೊತ್ತಾ? ಇವತ್ತು ನಾನು ಮಕ್ಕಳ ಫೋನ್ ಅಡಿಕ್ಷನ್ ಬಗ್ಗೆ ಮಾತಾಡ್ತೀನಿ ಅಂತ ಅಲ್ವಾ? ಖಂಡಿತ ಇಲ್ಲ, ಎಕ್ಸಾಕ್ಟ್ಲಿ ನೋ. ಆದರೆ ಒಂದು ರಿಮೈಂಡರ್, ನಿಮಗೆ ಏನಾದರೂ ನಾನು ಫೋನ್ ಅಡಿಕ್ಷನ್ ಬಗ್ಗೆ ಮಾತಾಡಬೇಕು ಅಂತೇನಾದರೂ ಅನಿಸಿದರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಮೆಂಟ್ಸ್ ಹಾಕಿ. ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆನೂ ಕೂಡ ಒಂದು ಬ್ಲಾಗ್ ಮಾಡ್ತೀನಿ. ಕಮಿಂಗ್ ಆನ್ ಟು ಆರ್ ಟಾಪಿಕ್ ಆಫ್ ಟುಡೇ, ನಾನಿವತ್ತು ಫೋನ್ ಅಡಿಕ್ಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಆ ಮಗು ಹೇಗಿತ್ತು, ಹೈಪರ್ ಆ್ಯಕ್ಟಿವ್ ಆಗಿತ್ತು. ಸೊ ಇವತ್ತು ಒಬ್ಬ ಹೈಪರ್ ಆ್ಯಕ್ಟಿವ್ ಮಗುವಿನ ಲೈಫ್ ಸ್ಟೈಲ್ ಹೇಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ಇಷ್ಟು ವರ್ಷದ ಕರಿಯರ್ನಲ್ಲಿ ನಾನು ಮಕ್ಕಳನ್ನು ಸ್ಟಡಿ ಮಾಡಿರೋ ಹಾಗೆ, ಅವರ ಹ್ಯಾಬಿಟ್ಸ್ ಥ್ರೂ ಒಬ್ಸರ್ವ್ ಮಾಡಿದ ಹಾಗೆ, ಆ ರೀತಿಯಲ್ಲಿ ಮಾತಾಡೋಕ್ಕೆ ಹೋದಾಗ ಎಲ್ಲರಿಗೂ ಅವರದ್ದೇ ಆದ ಒಂದು ರಿಸೆಪ್ಟೆನ್ಸ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ತುಂಬ ಒಬೀಡಿಯಂಟ್ ಮಕ್ಕಳಿದ್ರೆ ನಾವು ಏನು ಹೇಳಿದ್ರು ಕೇಳಿಬಿಡ್ತಾರೆ ಇನ್ಸ್ಟೆಂಟ್ಲಿ. ಅವರು ಯಾವುದಕ್ಕೂ ಆ ಥರ ಏನೋ ಒಂದು ಹಠ ಮಾಡೋದಾಗಲಿ ಮತ್ತೊಂದು ಆ ಥರ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಏನೇ ಹೇಳಿದ್ರೂ ಎಸ್ ಬಾಸ್, ದೋಸ್ ಆರ್ ಎಸ್ ಬಾಸ್ ಚಿಲ್ಡ್ರನ್. ಆದರೆ ಇಟ್ ಈಸ್ ನಾಟ್ ನೆಸೆಸರಿಲಿ ಫ್ಯಾಕ್ಚುವಲ್ ದ್ಯಾಟ್ ಎವ್ರಿ ಚೈಲ್ಡ್ ಲಿಸನ್ಸ್ ಟು ಎವ್ರಿಬಡಿ. ಒಬ್ಬೊಬ್ಬ ಮಗುವಿನ ಟೆಂಪರಮೆಂಟ್ಸ್ ಆರ್ ಹ್ಯಾಬಿಟ್ಸ್ ಬೇರೆ ಬೇರೆ ಥರ ಇರುತ್ತೆ, ಒಂದೊಂದು ಥರ ಇರುತ್ತೆ. ಇಟ್ ಡಿಫರ್ಸ್ ಫ್ರಮ್ ಈಚ್ ಅದರ್. ಅಂದರೆ ಈಗ ಹೇಳಿದ ಮಾತು ಕೇಳೋ ಅಂಥ ಮಕ್ಕಳಾದರೆ ಅವರು ಇನ್ಸ್ಟೆಂಟ್ಲಿ ಹೇಳಿದ ಮಾತು ಕೇಳಿಬಿಡ್ತಾರೆ. ಅವ್ರೇನು ತುಂಬಾ ಹಠ ರಂಪಾರಾದ ಅಂತ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಹಾಗೆ ಹೇಳಿದ ಮಾತು ಕೇಳದೇ ಇರುವಂತಹ ಮಕ್ಕಳನ್ನು ಅವರದ್ದೇ ಆದ ಪ್ಯಾಟರ್ನಲ್ಲಿ ನೀವು ರೆಸ್ಪಾನ್ಸಸ್ ನೋಡ್ತೀರ. ಮತ್ತು ಕೆಲವೊಬ್ರು ಇರ್ತಾರೆ ತುಂಬ ಹಠ ಮಾಡುವಂಥವ್ರು. ಆ ಹಠ ಮಾಡುವಂಥ ಮಕ್ಕಳ ರೆಸ್ಪಾನ್ಸಸ್ ಬೇರೆ ಇರುತ್ತೆ. ಹಾಗೆ ಇನ್ನು ಕೆಲವೊಬ್ಬರು ಇರ್ತಾರೆ ತುಂಬ ರಿಸರ್ವ್ಡ್ ನೇಚರ್ ಅವರು ಇರ್ತಾರೆ. ಸೊ ಆ ಥರ ರಿಸರ್ವ್ಡ್ ಮಕ್ಕಳ ರೆಸ್ಪಾನ್ಸಸ್ ಬೇರೆ ಇರುತ್ತೆ. ಅದೇ ಥರನೇ ನಮ್ಮ ಈ ಎಕ್ಸಾಂಪಲ್ ಕಿಡ್, ನಾನೇನು ಮಾತಾಡಿದ್ನಲ್ಲ, 4 ವರ್ಷದ ಮಗು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತಾಳೆ ಅಂತಂದರೆ ಹೈಪರ್ ಆ್ಯಕ್ಟಿವ್ ಚೈಲ್ಡ್ ಗ್ರೂಪ್ಗೆ ಬಿಲಾಂಗ್ ಆಗ್ತಾಳಲ್ಲ. ಇಂತಹ ಮಕ್ಕಳು ಕೂಡ ಅವರದ್ದೇ ಆದ ಒಂದು ರೆಸ್ಪಾನ್ಸಸ್ ಇಟ್ಕೊಂಡಿರ್ತಾರೆ. ನಾವು 3 ಅಂಶನ ಗಮನಿಸಬಹುದು.
ಫಸ್ಟ್ ಫ್ಯಾಕ್ಟರ್ ಏನಂತಂದರೆ ಅವರ ಡಾಮಿನೆಂಟ್ ಕ್ಯಾರೆಕ್ಟರ್. ಅವ್ರಿಗೇನು ಇಷ್ಟ ಆಗುತ್ತೆ ಅದು ಮಾತ್ರ ಆಗಬೇಕು. ಅವರು ಯಾವುದರಲ್ಲಿ ಆಡೋಕ್ಕೆ ಇಷ್ಟಪಡ್ತಾರೆ ಅದನ್ನು ಮಾತ್ರ ಕೊಡಬೇಕು. ಅವ್ರು ಏನು ತಿನ್ನೋಕ್ಕೆ ಇಷ್ಟಪಡ್ತಾರೆ ಅದನ್ನು ಮಾತ್ರ ಮಾಡಬೇಕು. ಅವ್ರಿಗಿಷ್ಟ ಇದ್ದರೆ ಮಾತ್ರ ಅವರು ಅದನ್ನು ರಿಸೀವ್ ಮಾಡ್ತಾರೆ. ಇಲ್ಲ ಅಂತಂದರೆ ನೀವು ಎಷ್ಟೇ ಪೂಸಿ ಹೊಡೀರಿ, ನೀವು ಎಷ್ಟೇ ಏನೇ ಮಾಡಿ, ಆ ಮಕ್ಕಳು ಅದನ್ನು ರಿಸೀವ್ ಮಾಡಲ್ಲ. ಫಸ್ಟ್ ಫ್ಯಾಕ್ಟರ್. ಸೆಕೆಂಡ್ ಫ್ಯಾಕ್ಟರ್ ಬಂದು ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ಯಾವುದೇ ವಸ್ತುವನ್ನು ಅವರು ಯೂಸ್ ಮಾಡ್ತಾ ಇರೋ ಟೈಮಲ್ಲಿ ನಾಟ್ ಮೋರ್ ದ್ಯಾನ್ ಸಮ್ 2 to 3 minutes ಅಂತ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಅವರು ಆ ವಸ್ತುವಿನ ಕಡೆಗೆ ಗಮನ ಕೊಡಲ್ಲ. ಅಷ್ಟೇ ಅವರ ಕೆಪಾಸಿಟಿ, ಕಾನ್ಸಂಟ್ರೇಷನ್ ಕೆಪಾಸಿಟಿ ಅಷ್ಟೇ ಇರುತ್ತೆ ಅವ್ರದ್ದು. ಸೊ 3ರಿಂದ ಹಬ್ಬ ಅಂತಂದರೆ ಒಂದು 4 ನಿಮಿಷ ಕೂತ್ಕೊಳ್ಬಹುದು ಒಂದು ವಸ್ತು ಮೇಲೆ. ಅದಾದಮೇಲೆ ಇಮ್ಮಿಡಿಯೇಟ್ ಅವ್ರು ಡಿಸ್ಟ್ರಾಕ್ಟ್ ಆಗೋಗ್ತಾರೆ. ಇನ್ನೊಂದು ಮೇಜರ್ ಅಂಶ ಏನು ನೋಡಬಹುದು ಇಂಥ ಮಕ್ಕಳಲ್ಲಿ ಅಂತ ಅಂದರೆ ಅವರ ಹೈಪರ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಂದ ಅವರ ಮೋಟರ್ ಸ್ಕಿಲ್ಸ್ ಎಂಬಾಡಿಡ್ ಆಗಿರುತ್ತೆ. ಸರಿ, ಇವಾಗ ಇಷ್ಟು ಹೊತ್ತು ಈ ಥರ ಹೈಪರ್ ಆ್ಯಕ್ಟಿವ್ ಮಕ್ಕಳ ಬಗ್ಗೆ ಮಾತಾಡಿದ್ವಿ. ಈಗ ಒಂದು ಸ್ವಲ್ಪ ಪೇರೆಂಟ್ಸ್ ಕಡೆ ಬರೋಣ. ಈ ಥರ ಮಕ್ಕಳನ್ನು ಹೊಂದಿರುವಂತಹ ಪೇರೆಂಟ್ಸ್ ಕಥೆ ಏನಾಗಿರಬೇಕು? ಒಂದು, ಈ ಮಕ್ಕಳನ್ನ ಸಮಾಧಾನ ಮಾಡ್ತಾನೆ ಅವರು ಫ್ರಸ್ಟ್ರೇಟ್ ಆಗಿಬಿಡ್ತಾರೆ. ಇಲ್ಲ ಅಂತಂದರೆ ಮಕ್ಕಳಿಗೆ ಬೈತಾರೆ. ಕೆಲವೊಬ್ಬರು ಪೇರೆಂಟ್ಸು ಇದ್ದಾರೆ, ನಾನು ನೋಡಿದ್ದೀನಿ, ಹೊಡೆದು ಬಿಡ್ತಾರೆ. ಇನ್ನು ಕೆಲವೊಬ್ಬರು ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಅಂದರೆ ಸ್ಕೂಲ್ ಟೈಮನ್ನು ಎಕ್ಸ್ಟೆಂಡ್ ಮಾಡಿಬಿಡ್ತಾರೆ. ಅಂದರೆ ಸ್ಕೂಲ್ ಮುಗಿತಾ ಇದ್ದ ಮೇಲೂ ಕೂಡ ಅಕಸ್ಮಾತ್ ಸ್ಕೂಲ್ನಲ್ಲಿ ಏನಾದರೂ ಆಪ್ಷನ್ ಕೊಟ್ಟರೆ ಮ್ಯಾನೇಜ್ಮೆಂಟ್ ಅವರು ಎಕ್ಸ್ಟ್ರಾ ಟೈಮ್ ಇಳಿಸ್ಕೋತೀವಿ ಅನ್ನುವಂತಹ ಮ್ಯಾನೇಜ್ಮೆಂಟ್ ಏನಾದರೂ ಇದ್ದರೆ, ಲೈಕ್ ಗಿವಿಂಗ್ ರೆಮಿಡಿಯಲ್ ಕ್ಲಾಸಸ್, ಗಿವಿಂಗ್ CCA ಕ್ಲಾಸಸ್, ಆ ಥರ ಏನಾದರೂ ಇರಬಹುದು, ಹಾಕ್ಬಿಡ್ತಾರೆ. ಸೊ ಆದಷ್ಟು ಮಕ್ಕಳ ಹೋಮ್ ಟೈಮನ್ನು ಕಟ್ ಮಾಡ್ತಾರೆ. ಇನ್ನು ಕೆಲವರಂತೂ ಕೂಡ ಇವಾಗ ಈ ಥರ ಆಪ್ಷನ್ಸು ಸ್ಕೂಲಲ್ಲಿ ಇರಲ್ಲ ಅಂತ ಅಂದ ಸಂದರ್ಭದಲ್ಲಿ ಟ್ಯೂಷನ್ಸಿಗೆ ಹಾಕ್ಬಿಡ್ತಾರೆ, ಅಥವಾ ಹೋಮ್ ಟ್ಯೂಟರ್ನ ಇಟ್ಕೊಳ್ತಾರೆ. ಮನೆಯಲ್ಲೇ ಕರೆಸಿ ಮಕ್ಕಳನ್ನ ಎಂಗೇಜ್ ಮಾಡೋ ಥರ ಏನಾದರೂ ಆ ಥರದ್ದು ಏನಾದರೂ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ. ಆದರೆ ವ್ಯೂವರ್ಸ್, ನಾನು ಕೇಳೋದು, ನೀವು ಮಗುವನ್ನು ಬೇರೆ ಎಲ್ಲೋ ಎಂಗೇಜ್ ಮಾಡೋದು, ಹೀಗೆ ಮಾಡೋದ್ರಿಂದ ನಿಮ್ಮ ಮಗುವಿನ ಗ್ರೋತ್ ಏನಾಗ್ತಾ ಇದೆ, ಡೆವಲಪ್ಮೆಂಟ್ ಏನಾಗ್ತಾ ಇದೆ, ಅದರ ಬಗ್ಗೆ ಟ್ರ್ಯಾಕ್ ನೀವು ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ ಅಲ್ವಾ? ನಾವು ಪೇರೆಂಟ್ಸ್ಗೆ ನಮ್ಮ ಮಕ್ಕಳೇ ಅಲ್ಟಿಮೇಟಮ್. ಅವ್ರು ಹೇಗೆ ಇರಲಿ, ಏನೇ ಇರಲಿ, ನಾವು ಅವ್ರಿಗೆ ಹೇಗೆ ಟ್ರೀಟ್ ಮಾಡಲಿ, ಕಡೆಗೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗೋದು ನಮ್ಮ ಮಕ್ಕಳು. ಸೊ ಇಷ್ಟನ್ನು ನಾವು ಮನಸ್ಸಿನಲ್ಲಿ ಅಂದ್ಕೊಂಡು ಈ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಏನು ಅಂತ ತಿಳ್ಕೊಳ್ತಾ ಹೋದರೆ, ನನ್ನ ಪ್ರಕಾರ ನಾನು ಹೇಳೋದಾದರೆ ವ್ಯೂವರ್ಸ್, ಪ್ರಾಬ್ಲಮ್ಸ್ ಆರ್ ನಾಟ್ ಯೋರ್ ಚಿಲ್ಡ್ರನ್, ಪ್ರಾಬ್ಲಮ್ಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ನಾನು ಏನು ಆ 3 ಫ್ಯಾಕ್ಟರ್ಸನ್ನು ಹೇಳಿದೆ ಈ ಹೈಪರ್ ಆ್ಯಕ್ಟಿವ್ ಮಕ್ಕಳಲ್ಲಿ, ಆ 3 ಫ್ಯಾಕ್ಟರ್ಸ್ ಇದೆಯಲ್ಲ, ದೇ ಆರ್ ದ ಕಲ್ಪ್ರಿಟ್ಸ್. ನೀವೇನಾದ್ರೂ ಆ ಮಗುವನ್ನು ಚೇಂಜ್ ಮಾಡಬೇಕು ಅನ್ನೋಂಥದ್ದಿದ್ರೆ ಖಂಡಿತ ಮಗುವಿನ ಫ್ಯಾಕ್ಟರ್ಸ್ ಆಗಲಿ ಫೀಚರ್ಸ್ ಆಗಲಿ ಚೇಂಜ್ ಆಗಲ್ಲ. ಬಟ್ ಯು ಕ್ಯಾನ್ ವರ್ಕ್ ವಿತ್ ದೆಮ್ ಟು ಸಬ್ಸೈಡ್ ದೆಮ್. ಸೊ ನಾವು ಮಗುವನ್ನೇ ಟಾರ್ಗೆಟ್ ಮಾಡೋದಕ್ಕಿಂತ ಆ 3 ಫ್ಯಾಕ್ಟರ್ಸ್ ಏನಿದೆ ಅದನ್ನು ಟಾರ್ಗೆಟ್ ಮಾಡಿದ್ರೆ ಪ್ರಾಬಬ್ಲಿ ಯು ಕ್ಯಾನ್ ಬ್ರಿಂಗ್ ಯುವರ್ ಚೈಲ್ಡ್ ಟು ಟ್ರ್ಯಾಕ್. ಆ್ಯಂಡ್ ಆ ಹೈಪರ್ ಆ್ಯಕ್ಟಿವ್ ಮಗು ಸೊಸೈಟಿನಲ್ಲಿ ಒಂದು ಕೆಟ್ಟ ಹೆಸರು, ಅಥವಾ ಸೊಸೈಟಿನಲ್ಲಿ ಇನ್ ದ ಸೆನ್ಸ್ ರಾದರ್ ಯು ಕ್ಯಾನ್ ಸೇ ಸ್ಕೂಲ್, ಅವನು ಒಂದು ಕಡೆ ಕೂತಿದ್ದಲ್ಲಿ ಕೂರಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅನ್ನೋ ಥರ ಕಂಪ್ಲೇಂಟ್ಸ್ ತಗೊಳ್ಳೋ ಬದಲು ಅವನನ್ನು ಅಕಾಡೆಮಿಕಲಿ, ಸೋಷಲಿ, ಎಥಿಕಲಿ ಆ ಮಗುನ ತುಂಬ ಒಳ್ಳೆ ದಾರಿಯಲ್ಲಿ ತರಬಹುದು. ಸೊ ಲೆಟ್ ಅಸ್ ಸಿ ಫ್ಯಾಕ್ಟರ್ ವೈಸ್ ಹೌ ಡು ವಿ ಬ್ರಿಂಗ್ ಅಬೌಟ್ ಸೊಲ್ಯೂಷನ್ಸ್ ಫಾರ್ ದಿಸ್. ನಮ್ಮ ಮೊದಲನೇ ಫ್ಯಾಕ್ಟರ್ ಡಾಮಿನೇಟಿಂಗ್ ಬಿಹೇವಿಯರ್ ಆಫ್ ಚಿಲ್ಡ್ರನ್. ಇವಾಗ ಈ ಡಾಮಿನೇಟಿಂಗನ್ನು ನಾವು ಮಲ್ಟಿಪಲ್ ವೇಸ್ನಲ್ಲಿ ನಮ್ಮದೇ ಆದ ಸೊಲ್ಯೂಷನ್ಸ್ಗಳು ತಗೊಳ್ಬಹುದು, ಡಿಪೆಂಡ್ಸ್ ಆನ್ ಈಚ್ ಚೈಲ್ಡ್. ಬಟ್ ನಾನು ಯಾವಾಗಲೂ 2 ಸೊಲ್ಯೂಷನ್ಸನ್ನು ಈ ವಿಚಾರವಾಗಿ ಕೊಡ್ತೀನಿ. ದಟ್ ಈಸ್ ರಿವಾರ್ಡಿಂಗ್ ಆ್ಯಂಡ್ ಹೈಪಿಂಗ್. ರಿವಾರ್ಡಿಂಗ್ ನಮಗೆ ಯಾವಾಗ ಯೂಸ್ ಆಗುತ್ತೆ ಅಂತ ಅನ್ನೋದಾದರೆ, ನಮಗೆ ಗೊತ್ತು ಮಕ್ಕಳು ಆ ಥರ ಮಕ್ಕಳು ತುಂಬ ಬೇಗ ಕೆಲಸ ಮುಗಿಸ್ಬಿಡ್ಬೇಕು ಅಂತ ಕಾಯ್ತಾ ಇರ್ತಾರೆ, ಅಥವಾ ಕೆಲಸ ಮುಗಿದೇ ಇದ್ರೂ ಪರವಾಗಿಲ್ಲ, ಅದೇ ಇರೋ ಮೈಂಡ್ ಆ ಥರ ಇರ್ತಾರೆ.
ಸೊ ಅವರ ಕೆಲಸ ಮುಗಿಸ್ಬೇಕು, ಅವರ ಟಾಸ್ಕ್ ರೀಚ್ ಆಗಬೇಕು ಅಂತ ಅಂದರೆ ನೀವೇನಾದರೂ ಒಂದು ರಿವಾರ್ಡ್ ಕೊಡಬೇಕು ಅವ್ರಿಗೆ. ಅಂದರೆ ಫಾರ್ ಎಕ್ಸಾಂಪಲ್, ರಿವಾರ್ಡ್ಸ್ ನೀಡ್ ನಾಟ್ ಬಿ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಕಾಸ್ಟ್ಲಿ. ಇವಾಗ ಏನೋ ಮಗು ಇಷ್ಟಪಡುವಂಥ ಒಂದು ಪೆನ್ಸಿಲ್ಲು, ಒಂದು ಎರೇಸರು, ಅಥವಾ ಒಂದು ಯಾವುದೋ ಒಂದು ಶೇಪಲ್ಲಿರುವಂಥ ಪಂಚಿಂಗ್ ಮಿಷಿನ್ ಆಗಿರಬಹುದು, ಅಥವಾ ಗ್ಲಿಟರ್ ಶೀಟ್ಸ್ ಆಗಿರಬಹುದು, ಅಥವಾ ಪೆನ್ಸಿಲ್ ಆಗಿರಬಹುದು. ಮಗು ಇಷ್ಟಪಡುವಂಥ ಯಾವುದೇ ಸಣ್ಣ ಪುಟ್ಟ ವಸ್ತು ಆಗಿರಬಹುದು. ನೀವು ಅದನ್ನು ರಿವಾರ್ಡ್ ಆಗಿ ಕೊಟ್ಟು ಟಾಸ್ಕನ್ನು ನೀನು ಕಂಪ್ಲೀಟ್ ಮಾಡಿದ್ರೆ ನಾನು ಇದನ್ನು ನಿನಗೆ ತೆಗೆದುಕೊಡ್ತೀನಿ ಅಂತ ಹೇಳಿದರೆ, ಮೋಸ್ಟ್ ಆಫ್ ದ ಚಿಲ್ಡ್ರನ್ ವಿಲ್ ಡೆಫಿನೆಟ್ಲಿ ಕಂಪ್ಲೀಟ್ ದ ಟಾಸ್ಕ್ ಓನ್ಲಿ ಫಾರ್ ದ ರಿವಾರ್ಡ್ಸ್. ಬಟ್ ಈ ವಿಷಯದಲ್ಲಿ ನಾನು ಇನ್ನೊಂದು ಸಜೆಸ್ಟ್ ಏನು ಮಾಡ್ತೀನಿ ಪೇರೆಂಟ್ಸ್ಗೆ ಅಂತ ಅಂದರೆ, ಈಗಿನ ಪೇರೆಂಟ್ಸು ಏನು ಮಾಡ್ತಾರೆ ಅಂತ ಅಂದರೆ, ಒಬ್ಬರೇ ಮಗು, ಇಬ್ಬರೇ ಮಕ್ಕಳು ಈ ಥರ ಇದ್ದಾಗ ಎಲ್ಲವನ್ನೂ ಮುಂಚೆನೇ ತಂದು ಅಬಂಡೆಂಟ್ಲಿ ಸ್ಟಾಕ್ ಮಾಡಿ ಇಟ್ಬಿಟ್ಟಿರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್, ಮಗು ಸ್ಕೂಲಿಗೆ ಹೋಗ್ತಾ ಇದೆ, ನೆಕ್ಸ್ಟ್ ಇಯರ್ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಒಂದು 10 ಪ್ಯಾಕೆಟ್ಸ್ ಪೆನ್ಸಿಲ್ಸನ್ನ ಸ್ಟಾಕ್ ಮಾಡಿಬಿಡೋದು, ಒಂದು 6 ಬಾಕ್ಸಸ್ ಎರೇಸರ್ಸ್ನ ಸ್ಟಾಕ್ ಮಾಡಿಬಿಡೋದು. ಅಕಸ್ಮಾತ್ ಪೆನ್ಗಳು ಯೂಸ್ ಮಾಡ್ತಾರೆ ಅನ್ನೋದಾದರೆ ಒಂದು 10 ಪ್ಯಾಕ್ ಆಫ್ 10s ತೊಗೊಂಬಂದು ಸ್ಟಾಕ್ ಮಾಡೋದು. ಈ ಥರ ಮಾಡೋ ಬದಲು ಹೈಪರ್ ಆ್ಯಕ್ಟಿವ್ ಮಕ್ಕಳಿಗೆ ಯಾವತ್ತೂ ನೀನು ಇದನ್ನು ಮಾಡಿದ್ರೆ ನಿನಗೆ ಇದು ಸಿಗುತ್ತೆ ಅನ್ನೋ ಥರ ಅವ್ರಿಗೆ ಹ್ಯಾಬಿಟ್ಸನ್ನು ಕಲ್ಟಿವೇಟ್ ಮಾಡಿದ್ರೆ, ದಿಸ್ ಈಸ್ ಒನ್ ಆಫ್ ದಿ ರಿಯಲಿ ವರ್ಕಿಂಗ್ ಔಟ್ ಸೊಲ್ಯೂಷನ್ ಫಾರ್ ಚಿಲ್ಡ್ರನ್. ಆ್ಯಂಡ್ ಹೈಪಿಂಗ್ ಯಾವಾಗ ಯೂಸ್ ಆಗುತ್ತೆ ಅಂತ ಅಂದರೆ, ಯಾವುದಾದ್ರೂ ವಸ್ತು ಮಗು ಯೂಸ್ ಮಾಡಬೇಕು ಅನ್ನೋವಂಥದ್ದು ನಿಮ್ಮ ಮನಸ್ಸಲ್ಲಿದ್ದಾಗ ಆ ವಸ್ತುವಿನ ಬಗ್ಗೆ ಹೈಪ್ ಕೊಡಬೇಕು. ಫಾರ್ ಎಕ್ಸಾಂಪಲ್, ಮಗು ಊಟ ಮಾಡ್ತಾ ಇಲ್ಲ ಅಂತ ಅಂದಾಗ, ನೀವು ಏನಾದರೂ ಚಪಾತಿ ಮಾಡಿದ್ದೀರಾ, ಮಗುಗೆ ಒಂದು ಪರೋಟ ಮಾಡಿಬಿಟ್ಟು, ಇದು ಆ ರೆಸ್ಟೋರೆಂಟಲ್ಲಿ ಸಿಗೋ ಥರ ಇದೆ ಗೊತ್ತಾ, ಇಷ್ಟು ಟೇಸ್ಟಿಯಾಗಿ ಇದೆ ಗೊತ್ತಾ, ನಾನು ನಿಮ್ಮ ತಂದೆಗೆ ಫೋನ್ ಮಾಡಿದ್ದೆ, ಅವ್ರು ತುಂಬ ಹೊಗಳ್ತಾ ಇದ್ರು, ಈ ಥರ ಆ ಥರ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ನೀವು ಅದಕ್ಕೆ ಹೈಪ್ ಕೊಟ್ಕೋಬೋದು. ಆ್ಯಂಡ್ ಒನ್ ಮೋರ್ ಗೂಗಲ್ ಇಲ್ಲಿ ಏನು ಅಂತ ಅಂದರೆ, ಆ ಮಗು ಗೊತ್ತಾಗಬಾರ್ದು, ರಿಯಲೈಸ್ ಆಗಬಾರ್ದು that you are hyping only for the sake of making the child eat or making the child do something. ಆ ಹೈಪಿಂಗ್ ಏನಕ್ಕೆ ಅನ್ನೋದು ಆ ರೀಸನ್ ಗೊತ್ತಾಗಬಾರ್ದು ಮಗುಗೆ. ಜಸ್ಟ್ ನೀವು ಎಲ್ಲೋ ಮಾತಾಡ್ತಾ ಇದ್ದೀರಾ, ಆ ಮಾತು ಆ ಮಗು ಸುಮ್ಮನೆ ಕೇಳಿಸ್ಕೊಳ್ಬೇಕು ಅಷ್ಟೇ. ಅದು ಕೇಳಿಸ್ಕೊಂಡಾಗ ಅದಕ್ಕೊಂದು ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ. ಓ, ಅಮ್ಮ ಏನು ಮಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಇದು ಟೇಸ್ಟಿ ಇರಬಹುದು, ಅಥವಾ ಇದು ಹಾಗಿರ್ಬೋದು, ಹೀಗಿರ್ಬೋದು. ನೀವು ಹೈಪಿಂಗ್ ಕೊಟ್ಟಾಗ ಆ ಮಗುಗೆ ಏನೋ ಒಂದು ಕ್ಯೂರಿಯಾಸಿಟಿ ಅರೈಸ್ ಆಗಿ, ಬಿಕಾಸ್ ಆಫ್ ದ್ಯಾಟ್ ಕ್ಯೂರಿಯಾಸಿಟಿ ದ ಚೈಲ್ಡ್ ವಿಲ್ ಕಂಪ್ಲೀಟ್ ದ ಟಾಸ್ಕ್ ಆಫ್ ವಾಟ್ ಎವರ್ ಯು ಆರ್ ವಿಲ್ಲಿಂಗ್ ಟು. ಸೊ ಈ ಥರ ನಮ್ಮ ಮೊದಲನೇ ಅಂಶ ವರ್ಕೌಟ್ ಆಗುತ್ತೆ. ನಮ್ಮ ಸೆಕೆಂಡ್ ಬಿಹೇವಿಯರ್ ಬಂದು ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ಡಿಯರ್ ಪೇರೆಂಟ್ಸ್, ದಿಸ್ ಮೈಟ್ ಬಿ ವಂಡ್ರಿಂಗ್ ಫಾರ್ ಯು. ನಾನು ಈ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಅನ್ನೋ ಫ್ಯಾಕ್ಟರನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಹೈಪರ್ ಆ್ಯಕ್ಟಿವ್ ಮಕ್ಕಳಲ್ಲಿ. ಯಾಕೆ ಅಂತ ಅಂದರೆ, ಈ ಥರ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಇರೋರ ಮನಸ್ಸು, ಅವರ ಮೈಂಡ್ ತುಂಬ ಬ್ಲ್ಯಾಂಕ್ ಆಗಿರುತ್ತೆ. ಆ ಬ್ಲ್ಯಾಂಕ್ನೆಸ್ ಏನಿದೆ ಅದನ್ನು ನೀವು ನಿಮ್ಮ ಇಷ್ಟದ ಹಾಗೆ ಫಿಲ್ ಮಾಡ್ಕೋಬೋದು. ಅದೊಂಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದ ಹಾಗೆ. ನೀವು ಅದನ್ನು ತುಂಬ ಅಪ್ರಿಸಿಯೇಷನಲ್ಲಿ, ಆ ಮೋಟಿವೇಟಿಂಗ್ ಕ್ಯಾರೆಕ್ಟರ್ನಲ್ಲಿ ಫಿಲ್ ಮಾಡ್ತೀರಾ ಅನ್ನೋದಾದರೆ ಮಗು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲ ನೀವು ಬೈದು ಹೊಡೆದು ಆ ಮಗುನ ಇನ್ಸಲ್ಟ್ ಮಾಡ್ತೀರಾ, ಹ್ಯೂಮಿಲಿಯೇಟ್ ಮಾಡ್ತೀರಾ ಅಂತ ಅನ್ನೋದಾದರೆ ಮಗು ಆ ಥರ ಡಿವಿಯೇಟ್ ಆಗುತ್ತೆ. ಸೊ ದಿಸ್ ಈಸ್ ಅ ಫಿಲ್ ಇನ್ ದ ಬ್ಲ್ಯಾಂಕ್ ಕ್ಯಾರೆಕ್ಟರ್ ಆಫ್ ಅ ಚೈಲ್ಡ್ ವೇರ್ ದ ಚೈಲ್ಡ್ ಹ್ಯಾಸ್ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ಈ ಥರ ಮಕ್ಕಳಲ್ಲಿ ತುಂಬ ಸಾಮಾನ್ಯವಾಗಿ ತುಂಬಾ ನೋಡುವಂಥದ್ದು ನಾನು. ಕಾನ್ಸಂಟ್ರೇಷನ್ ಕಮ್ಮಿ ಇರುವಂತಹ ಮಕ್ಕಳ ಮನಸ್ಸು ತುಂಬ ಬ್ಲ್ಯಾಂಕ್ ಆಗಿರುತ್ತೆ. ಆ್ಯಂಡ್ ಯು ವಿಲ್ ಹ್ಯಾವ್ ಟು ರೈಟ್ ಇನ್ ದಟ್ ಬ್ಲ್ಯಾಂಕ್ ಶೀಟ್. ಸೊ ಈ ಬ್ಲ್ಯಾಂಕ್ನೆಸ್ ಏನಕ್ಕೆ ಅಂತ ಅಂದರೆ, ಅವರ ಇನ್ನಸೆನ್ಸ್, ತುಂಬಾ ಇನ್ನಸೆಂಟ್ ಆಗಿರ್ತಾರೆ ಆ ಥರ ಮಕ್ಕಳು. ಆ್ಯಂಡ್ ಈ ಇನ್ನಸೆನ್ಸನ್ನು ನೀವು ಹೇಗೆ ಬಳಸ್ಕೋಬಹುದು ಅಂತ ಅಂದರೆ, ನಾನು ಹೇಳಿದ ಹಾಗೆ ನೀವು ನಿಮ್ಮಲ್ಲಿ ಏನು ಎಥಿಕ್ಸ್ ಇದೆ ಆ ಎಥಿಕ್ಸನ್ನು ಆ ಮಕ್ಕಳ ಮನಸ್ಸಿಗೆ ರೀಚ್ ಮಾಡಿಸ್ಬೇಕು. ಈ ಥರ ಮಕ್ಕಳು ತುಂಬ ಇನ್ನಸೆಂಟ್ ಆಗಿರ್ತಾರೆ ಅನ್ನೋದೇ ನಿಮಗೆ ಒಂದು ಟ್ರಂಪ್ ಕಾರ್ಡ್. ಆ ಟ್ರಂಪ್ ಕಾರ್ಡನ್ನು ನೀವು ಹೇಗೆ ಬಳಸ್ಕೋಬೇಕು ಅಂತಂದರೆ, ಲಾಟ್ಸ್ ಆಫ್ ಎಥಿಕ್ಸ್, ಲಾಟ್ಸ್ ಆಫ್ ವ್ಯಾಲ್ಯೂಸ್, ಲಾಟ್ಸ್ ಆಫ್ ಮಾರಲ್ಸ್, ಈ ಥರದನ್ನು ಆ ಮಕ್ಕಳ ಮನಸ್ಸಿನಲ್ಲಿ ಇಂಡ್ಯೂಸ್ ಮಾಡಬೇಕು. ಸೊ ದ್ಯಾಟ್ ಯು ಬಿಲ್ಡ್ ಅ ವೆರಿ ಕಲ್ಚರಲ್ ಆ್ಯಂಡ್ ಎಥಿಕಲ್ ಕ್ಯಾರೆಕ್ಟರ್
ಇನ್ ಯೋರ್ ಚೈಲ್ಡ್. ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದರೆ, ಸಾಮಾನ್ಯವಾಗಿ ಬೆಡ್ ಟೈಮ್ ಸ್ಟೋರೀಸ್ ತುಂಬ ಇಷ್ಟಪಡ್ತಾರೆ. ಮಕ್ಕಳಿಗೆ ಪೇರೆಂಟ್ಸು ಎಷ್ಟು ಟೈಮ್ ಕೊಡ್ತಾರೆ ಆ ಟೈಮನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನವಡೇಸ್ ವಾಟ್ ಹ್ಯಾಪನ್ಸ್ ಇಸ್ ಪೇರೆಂಟ್ಸು ತುಂಬ ಕಮ್ಮಿ ಟೈಮ್ ಕೊಡ್ತಾರೆ ಮಕ್ಕಳಿಗೋಸ್ಕರ. ಸೊ ಕೊಡೋ ಟೈಮನ್ನು ತುಂಬ ವ್ಯಾಲ್ಯೂ ಮಾಡಿ, ಆ ಟೈಮನ್ನು ಕ್ವಾಲಿಟೇಟಿವ್ ಆಗಿ ಇರಿಸ್ಕೊಳ್ಳಿ. ಸೊ ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಪ್ರಕಾರ ತುಂಬ ಫಿಲಾಸಫಿಕಲ್ ಆಗಿ ಇರದೆ, ಜಸ್ಟ್ ಲೈಕ್ ಅವರನ್ನು ಎಂಟರ್ಟೈನಿಂಗ್ ಆಗಿ ಇಟ್ಕೊಳ್ಳೋ ಥರನೋ, ಆ ಥರ ಏನಾದರೂ ಫನ್ ಟಾಕ್ಸ್ ಮಾಡೋ ಥರನೋ, ಅಥವಾ ಸ್ಟೋರೀಸ್ ಹೇಳೋ ಥರನೋ, ಈ ಥರ ಅವರ ಮನಸ್ಸನ್ನು ರೀಚ್ ಮಾಡಿ. ವೆನ್ ಯು ರೀಚ್ ದ ಚೈಲ್ಡ್ಸ್ ಹಾರ್ಟ್, ವೆನ್ ಯು ಗೇನ್ ಅ ಪ್ಲೇಸ್ ಇನ್ ದ ಚೈಲ್ಡ್ಸ್ ಹಾರ್ಟ್, ದ್ಯಾಟ್ ಈಸ್ ವೆನ್ ಯು ಬಿಕಮ್ ದ ಪ್ರಿನ್ಸ್ ಆರ್ ಅ ಪ್ರಿನ್ಸಸ್ ಆಫ್ ಯುವರ್ ಚೈಲ್ಡ್. ಸೊ ಒಂದು ಸಲ ಅವರು ನಿಮ್ಮನ್ನು ಮನಸಾರೆ ರಿಸೀವ್ ಮಾಡಿಬಿಟ್ರು ಅಂತಂದರೆ ಯು ಆರ್ ದ ಮಾಸ್ಟರ್ ಆಫ್ ದಿಯರ್ ಮೈಂಡ್ಸ್ ಆ್ಯಂಡ್ ಹಾರ್ಟ್ಸ್. ನೀವೇನು ಕೇಳಿದ್ರು ಮಾಡ್ತಾರೆ, ನೀವೇನು ಹೇಳಿದ್ರು ಕೇಳ್ತಾರೆ. ಸೊ ಆ ಥರದ್ದು ಒಂದು ಬಾಂಡಿಂಗ್ ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ದ್ಯಾಟ್ ಈಸ್ ವೆನ್ ಯುವರ್ ಪ್ರಾಬ್ಲಮ್ ಆಫ್ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಸಾಲ್ವ್ಸ್. ಬಿಕಾಸ್ ಅವ್ರು ಎಷ್ಟೇ ಕಾನ್ಸಂಟ್ರೇಷನಲ್ಲಿ ಲ್ಯಾಗಿಂಗ್ ಆಗಿರಲಿ, ಅವ್ರ ಮನಸ್ಸನ್ನು ನೀವು ಒಂದು ಸಲ ಮುಟ್ಟಿಬಿಟ್ರೆ ಅವ್ರು ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ. ನೀವು ಹೇಳಿದ್ದನ್ನು ಮಾತ್ರ ಕೇಳ್ತಾರೆ, ನೀವು ಕೇಳಿದ್ದನ್ನು ಮಾತ್ರ ಹೇಳ್ತಾರೆ. ಸೊ ದ್ಯಾಟ್ ಕೈಂಡ್ ಆಫ್ ಮೆಂಟಾಲಿಟಿ ದೇ ಹ್ಯಾವ್ ಆ್ಯಸ್ ಪರ್ ದ ರಿಸರ್ಚ್. ಮೂರನೆಯ ಕ್ಯಾರೆಕ್ಟರ್ ಯಾವುದು? ಫಿಸಿಕಲ್ ಆ್ಯಕ್ಟಿವ್ನೆಸ್. ಫಿಸಿಕಲ್ ಆ್ಯಕ್ಟಿವ್ನೆಸ್ಸನ್ನು ನೀವು ಅದನ್ನು ಕಡಿಮೆ ಮಾಡೋಕ್ಕಂತೂ ಆಗಲ್ಲ. ಟು ಎನ್ ಎಕ್ಸ್ಟೆಂಟ್ ಅವರು ಒಂದು ಏಜಿಗೆ ಬರೋವರೆಗೂ ಆ ಆ್ಯಕ್ಟಿವ್ನೆಸ್ ಇದ್ದೇ ಇರುತ್ತೆ. ಆದರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಮಾತ್ರ ನೀವು ಯೋಚನೆ ಮಾಡಬೇಕು. ಎವ್ರಿ ಲರ್ನಿಂಗ್ ಕ್ಯಾನ್ ಬಿ ಫೌಂಡ್ ರೈಟ್ ಇನ್ ಯೋರ್ ಹೋಮ್ ಅನ್ನೋ ಥರ ನೀವೇ ನಿಮ್ಮ ಮನೆಯಲ್ಲಿ ಪುಸ್ತಕ ಇಲ್ಲದೇನೆ ಆ ಪುಸ್ತಕದಲ್ಲಿ ಇರೋದನ್ನು ನೀವು ಮಕ್ಕಳಿಗೆ ಹೇಳ್ಕೊಡ್ಬಹುದು, ಕಲಿಸಬಹುದು. ಬಟ್ ಯು ವಿಲ್ ಹ್ಯಾವ್ ಟು ಟೇಕ್ ಒನ್ ಕಾಷನ್ ದ್ಯಾಟ್ ವೆನ್ ಎವರ್ ಯು ಆರ್ ಟೀಚಿಂಗ್, ನಿಮ್ಮ ಮಗುಗೆ ನಮ್ಮ ಅಪ್ಪ ಅಮ್ಮ ನನಗೆ ಕಲಿಸ್ತಾ ಇದ್ದಾರೆ ಅನ್ನೋದು ತಲೆಗೆ ಬರಬಾರ್ದು. ನೀವು ಯಾವಾಗ ಪಾಠ ಹೇಳ್ಕೊಡ್ತೀನಿ ಅನ್ನೋ ಥರ ಮಾತಾಡ್ತೀರಾ, ಮಕ್ಕಳು ಇಮಿಡಿಯೇಟ್ಲಿ ಡಿವಿಯೇಟ್ ಆಗ್ತಾರೆ. ನೀವು ಯಾವಾಗ ಆಟ ಆಡಿಸ್ತಾ ಇದ್ದೀನಿ ಅನ್ನೋ ಥರ ಹೇಳ್ಕೊಡ್ತೀರಾ, ಆವಾಗ ಮಕ್ಕಳು ಕಾನ್ಸಂಟ್ರೇಷನ್ ಕಳ್ಕೊಳ್ಳೋದೇ ಇಲ್ಲ. ನಿಮ್ಮ ಜೊತೆ ಎಷ್ಟು ಹೊತ್ತು ಸಾಧ್ಯನೋ ಅಷ್ಟು ಹೊತ್ತು ಆಟ ಆಡೋಕ್ಕೆ ಇಷ್ಟಪಡ್ತಾರೆ. ಸೊ ಈ ಥರ ಅವರಿಗೇ ರಿಯಲೈಸ್ ಆಗದೆ ಅವರು ಕಲಿತರು ಅನ್ನುವಂತಹ ಒಂದು ಸಮಾಧಾನಕ್ಕೆ ನೀವು ಬರಬೇಕಾದ್ರೆ ಈ ಅವರ ಫಿಸಿಕಲ್ ಆ್ಯಕ್ಟಿವ್ನೆಸ್ನ ನೀವು ಯೂಸ್ ಮಾಡ್ಕೋಬೇಕು. ಸೇ ಫಾರ್ ಎಕ್ಸಾಂಪಲ್ ಅವರಿಗೆ ಕ್ಲಾಸ್ನಲ್ಲಿ ಎಡಿಷನ್ ಅನ್ನೋ ಟಾಪಿಕ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಹೇಗೆ ಆ್ಯಡ್ ಮಾಡಿಸ್ಬೇಕು, ಹೇಗೆ ಮಲ್ಟಿಪ್ಲೈ ಮಾಡಿಸ್ಬೇಕು, ಇದನ್ನೆಲ್ಲ ನಿಮ್ಮ ಮನೆಯಲ್ಲಿ ಇರೋವಂಥ ವಸ್ತುಗಳು, ಲೈಕ್ ಬೇಳೆಕಾಳುಗಳು ಅಥವಾ ಯಾವುದಾದ್ರೂ ಆ ಥರ ಧಾನ್ಯದ ಕಾಳುಗಳು ಕಿಚನಲ್ಲಿ ಇದ್ದರೆ ಅದನ್ನೇ ಕೊಡಿ. ಆಟಾಡ್ತಾ ಮಾಡಲಿ. ನೀವು ನಾನು ಅನ್ನಕ್ಕಿಡಬೇಕು, ಅಕ್ಕಿ ಶೋಧಿಸ್ಕೊಡು ಅಂತ ಹೇಳಿ, ಆ ಅಕ್ಕಿನಲ್ಲಿ ಎಷ್ಟು ಒಂದು 20 ಆ ಕಡೆ ಗ್ರೂಪ್ಸ್ ಮಾಡಿ ಇಡು. ಫಸ್ಟ್ 20ನ ಫಸ್ಟ್ ವಾಶ್ ಮಾಡ್ಕೊಳ್ಳೋಣ, ಸೆಕೆಂಡ್ 20ನ ಸೆಕೆಂಡ್ ವಾಶ್ ಮಾಡ್ಕೊಳ್ಳೋಣ. ಸೇ ಸಮಥಿಂಗ್ ಲೈಕ್ ದ್ಯಾಟ್. ಯೋರ್ ಪೇಷನ್ಸ್, ಪ್ರೆಸೆನ್ಸ್ ಆ್ಯಂಡ್ ಪ್ಲ್ಯಾನಿಂಗ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕೀ ಫೀಚರ್ಸ್ ಇನ್ ಹೆಲ್ಪಿಂಗ್ ದ ಚೈಲ್ಡ್ ಡೂ ದಿಸ್. ಸೊ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಅದ್ರ ಪ್ರಕಾರ ನೀವು ವರ್ಕೌಟ್ ಮಾಡಿದ್ರೆ ಡೆಫಿನೆಟ್ಲಿ ಮಗುಗೆ ದಟ್ ವುಡ್ ಬಿ ವೆರಿ ಈಸಿ ಟು ಲರ್ನ್. ಸೊ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಮೇ ಬಿ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್ ಬಗ್ಗೆ ಮಗು ಕಲಿಬೇಕು ಅಂತ ಇರುತ್ತೆ. ಸೊ ನೀವು ಡೈರೆಕ್ಟಾಗಿ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್, ವಾಟ್ ಆರ್ ದ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್ಸ್, ನೇಮ್ ದ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್ಸ್ ಅನ್ನೋದ್ರ ಬದಲು ನೀವು ನಿಮ್ಮ ಮನೆಯಲ್ಲೇ ನಿಮ್ಮ ಹತ್ರ ಕರ್ಕೊಂಡು ಹೋಗಿ, ಅಥವಾ ಗಾರ್ಡನ್ ಮೇಂಟೈನ್ ಮಾಡಿದ್ರೆ ಆ ಗಾರ್ಡನ್ ಹತ್ರ ಕರ್ಕೊಂಡು ಹೋಗಿ ಮಗುಗೆ ವಾಟ್ರಿಂಗ್ ಟಾಸ್ಕ್ ಕೊಡಿ. ನೀರು ಹಾಕಲಿ, ಅಲ್ಲಿರೋವಂಥ ಸಣ್ಣ ಪುಟ್ಟ ಎಲೆಗಳನ್ನೆಲ್ಲ ತೆಗೀಲಿ, ಅದೇನು ತೆಗಿತಾ ಇದೆ, ಅದೇನೋ ನೋಡು ಬಿದ್ದಿದೆ ಅದೆತ್ತು ಅಂತ ಹೇಳಿ ತೆಗೆಸಿ ಅದನ್ನು, ಅದೇನು ಯೆಲ್ಲೋ ಕಲರ್ಗೆ ಅದೇನೋ ಇದ್ರ ಮೇಲೆ ಏನಿದೆ ಅದು ಅಂತ ಕೇಳಿ, ಅದು ಫ್ಲವರ್ ಅಂತ ಮಗು ಹೇಳುತ್ತೆ. ಮಗು ಡೆಫಿನೆಟ್ಲಿ ದೇ ವಿಲ್ ನೋ ಆಲ್ ದೀಸ್ ಥಿಂಗ್ಸ್. ಸೊ ಮಗುವಿಗೆ ಗೊತ್ತಿಲ್ಲದೇ ಇರೋ ಥರ ನಿಮಗೆ ಏನು ಬೇಕು ಅದನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಈ ಥರ ಒಂದು ಆ್ಯಕ್ಟಿವಿಟೀಸ್ನ ಅಥವಾ ಈ ಥರ ಒಂದು ರಿಯಲೈಸೇ ಆಗದೆ ಅವ್ರಿಗೆ ಹೇಳ್ಕೊಡೋ ಅಂತಹ ಪ್ರಯತ್ನ ಪೇರೆಂಟ್ಸ್ ಮನೆಯಲ್ಲಿ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ಮ ಮಗುವಿನ ಏನು ಈ ಹೈಪರ್ ಆ್ಯಕ್ಟಿವ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇದೆಯಲ್ಲ ಅದನ್ನು ನೀವೇ ಓವರ್ಕಮ್ ಮಾಡಿಕೊಂಡು ಆ ಮಗುವಿನ ಒಂದು ಒಳ್ಳೆಯ ಲೈಫ್ ಸ್ಟೈಲನ್ನು, ಲೈಫ್ ಹ್ಯಾಬಿಟ್ಸನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಸಿ ಹೌ ಸಿಂಪಲ್ ಇಟ್ ಇಸ್. ಹೈಪರ್ ಆ್ಯಕ್ಟಿವ್ ಮಕ್ಕಳನ್ನು ಪೇರೆಂಟ್ಸ್ ಆದ ನಿಮ್ಮ
ಪ್ಲ್ಯಾನಿಂಗ್, ಪ್ರಿಪರೇಷನ್, ಪೇಷನ್ಸ್, ಹಾಗೆ ಸೊಲ್ಯೂಷನಲ್ಲಿ ಕೊಟ್ಟ ಹಾಗೆ ಹೈಪಿಂಗ್, ರಿವಾರ್ಡಿಂಗ್ ಆ್ಯಂಡ್ ಮಾಡೆಲಿಂಗ್, ಈ ಥರ ಕೆಲವೊಂದು ಹ್ಯಾಬಿಟ್ಸನ್ನು ಪೇರೆಂಟ್ಸ್ ಆದ ನೀವು ಕಲ್ಟಿವೇಟ್ ಮಾಡಿಕೊಂಡ್ರೆ ನಿಮ್ಮ ಮಗುವನ್ನು ತುಂಬ ಚೆನ್ನಾಗಿ ಒಂದು ಒಳ್ಳೆ ದಾರಿಯಲ್ಲಿ, ಒಂದು ಒಳ್ಳೆ ರೀತಿಯಲ್ಲಿ, ಮಾರಲಿ, ಎಥಿಕಲಿ, ಸೋಷಲಿ ವೆಲ್ ಡೆವಲಪ್ಡ್ ಚೈಲ್ಡ್ ಇನ್ ಸ್ಪೈಟ್ ಆಫ್ ಬೀಯಿಂಗ್ ಹೈಪರ್ ಆ್ಯಕ್ಟಿವ್, ಹೀಗೆ ನಿಮ್ಮ ಮಕ್ಕಳನ್ನು ನೀವು ಟ್ರಾನ್ಸ್ಫಾರ್ಮ್ ಮಾಡಬಹುದು. ಇಟ್ ಈಸ್ ಪಾಸಿಬಲ್. ಆ್ಯಸ್ ಯು ಆಲ್ ನೋ, ಎವ್ರಿಥಿಂಗ್ ಈಸ್ ಪಾಸಿಬಲ್ ಆ್ಯಂಡ್ ನಾಟ್ ಇಂಪಾಸಿಬಲ್. ಇಷ್ಟು ಹೇಳ್ತಾ I would like to see you all in my next vlog. Until then, see you, and please like, share, comment and subscribe my channel. Thank you.